ವಿಜೇತ ವಿಶೇಷ ಶಿಕ್ಷಣ ಸಂಸ್ಥೆಗೆ ನನ್ನೆಲ್ಲ ಹಾರೈಕೆ ಮತ್ತು ಪ್ರೀತಿ. ನಾನು ವೃತ್ತಿಯಲ್ಲಿ ವೈದ್ಯೆಯಾಗಿ, ಅದು ಮಕ್ಕಳ ವೈದ್ಯೆಯಾಗಿ ನಾನು ಓದಿದ್ದು. ನಮಗೊಂದು ಟಾಪಿಕೇ ಇರುತ್ತೆ, ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್, ಗಾಡ್ ಫರ್ಗಾಟನ್ ಚಿಲ್ಡ್ರನ್. ನೀವು ಪ್ರತಿ ಮಾತಲ್ಲಿ ಹೇಳ್ತಾ ಇದ್ರಿ ದೇವರ ಮಕ್ಕಳು ಅಂತ. ದೇವರು ಮರ್ತೋದ ಮಕ್ಕಳು ಇವರೆಲ್ಲರೂ. ನಾವೆಲ್ಲ ದೇವರ ಮಕ್ಕಳು. ನಮ್ಮನ್ನು ಕರೆಕ್ಟಾಗಿ ಸೃಷ್ಟಿ ಮಾಡಿದ್ದಾನೆ. ಆದರೆ ಸೃಷ್ಟಿ ಮಾಡದೇ ಇರೋದು ಈ ಥರ ಮಕ್ಕಳನ್ನು ಎಲ್ಲೋ ಒಂದು ಕಡೆ ಯಾವುದೋ ಒಂದನ್ನು ಆ ದೇವರು ಮರ್ತು ಬಿಡ್ತಾನೆ ಮಾಡೋಕ್ಕೆ. ಹಾಗಾಗಿ ಇಂಥ ಮಕ್ಕಳು ದೇವರು ಮರ್ತೋದಂಥ ಮಕ್ಕಳು. ಆದರೆ ದೇವರಂಗೆ ಅಂದರೆ ಮಕ್ಕಳು ದೇವರ ಸಮಾನ ಅಂತ ಹೇಳಿ ನೋಡ್ಕೊಳ್ಳುವಂಥ ಒಂದು ಸ್ಥಿತಿ. ಈ ಮಕ್ಕಳಿಗೆ ಕಕ್ಕಸ್ಸಿಂದ ಉಚ್ಚೆಯಿಂದ ತೆಗೆದು ಬಾಚಿ ಆ ಮಕ್ಕಳಿಗೆ ತಿನ್ನಿಸಿ ಉಣಿಸಿ ಅವ್ರು ಬದುಕಿರೋವಾಗೂ ನೋಡ್ಕೋಬೇಕು. ಇಲ್ಲಿರೋ ಪ್ರತಿಯೊಂದು ಟೀಚರ್ಸು, ಅದು ಕೈ ಅಲ್ಲ, ಅದು ನಿಮ್ಮದು, ಅದು ದೇವರ ಕೈ. ನಿಮ್ಮದು ಬರೀ ಕೈ ಅಲ್ಲ, ಆ ದೇವರ ಕೈಗೆ, ಆ ದೇವರ ಕೈಗಳಿಗೆ ನಂದೊಂದು ದೊಡ್ಡ ಸಲಾಮ್. ಯಾಕೆಂದರೆ ಎಲ್ಲರೂ ಮಾಡಲ್ಲ. ನಾವು ಬರ್ತೀವಿ, ವೇದಿಕೆ ಮೇಲೆ ಇರ್ತೀವಿ, ಒಂದು ಮುತ್ತಿಕ್ತೀವಿ, ಒಂದು ಹೂವು ಇಸ್ಕೊಳ್ತೀವಿ ಮಕ್ಕಳ ಹತ್ರ, ಒಂದು ನಗ್ತೀವಿ, ಹೊರಟು ಬಿಡ್ತೀವಿ. ಈ ಮಕ್ಕಳನ್ನ ಸಾಕೋದಿದೆಯಲ್ಲ, ಅದು ಭಾಳ ದೊಡ್ಡ ಒಂದು ಸವಾಲು. ನೀವೆಲ್ಲರೂ ಮಾಡ್ತಾಯಿದ್ದೀರಾ. ಡಾಕ್ಟರ್ ಕಾಂತಿ ಮೇಡಮ್ ಅವರೇ, ನೀವು ನಿಮ್ಮ ಮನೆಯವರು ಬನ್ನಿ ಮೇಡಮ್ ಇಲ್ಲಿ. ಏನಪ್ಪ ನಿಜವಾಗ್ಲೂ ನನಗೆ ಇದ್ರೊಳಗಡೆ ಬರಬೇಕಾದ್ರೆ ಅನ್ನಿಸ್ತು, ಇಷ್ಟು ಕ್ಲೀನು, ಇಷ್ಟು ನೀಟು ಆ ಮನೆ, ಆ ಕ್ಲಾಸ್ ರೂಮಲ್ಲೂ ಸಹ ನಾನು ಸಹ ಎಲ್ಲ ಚಪ್ಪಲಿ ಶೂಸು ಎಲ್ಲರೂ ನಾವು ಆಚೆ ಬಿಟ್ಟು ಬಂದ್ವಿ. ಅಷ್ಟು ಶುದ್ಧವಾಗಿ ಈ ಪರಿಸರವನ್ನು ಇಟ್ಕೊಂಡು ಈ ಮಕ್ಕಳನ್ನು ಬೆಳೆಸ್ತಾ ಇರೋ ನಿಮ್ಮ ಹೃದಯಗಳಿಗೆ, ನಿಮ್ಮ ಕೈಗಳಿಗೆ ನಾನಲ್ಲ, ಇಡೀ ಕರ್ನಾಟಕ ಜನತೆ, ಎಲ್ಲ ವಿಶೇಷ ಚೇತನ ನೋಡ್ಕೊಳ್ತಾ ಇರುವಂಥ ಎಲ್ಲ ಶಿಕ್ಷಕಿಯರಿಗೂ ನಮ್ಮೆಲ್ಲರ ಹೃದಯಪೂರ್ವಕ ವಂದನೆಗಳು ಮತ್ತು ಕೃತಜ್ಞತೆಗಳು. ಯಾಕೆಂದರೆ ಇದೊಂದು ಮರ್ತೋಗಿರುವಂಥ ಒಂದು ಭಾಗ ನಮ್ಮ ಸಮಾಜದಲ್ಲಿ. ಅವರನ್ನೆಲ್ಲ ನಮ್ಮ ಮಕ್ಕಳು ಅಂತ ತಬ್ಬಿ ಮುದ್ದಾಡಿಕೊಂಡು ಅವ್ರಿಗೆ ಬದುಕಿರೋ ತನ ಅವರ ಸೇವೆ ಮಾಡ್ತಿದ್ದೀರಲ್ಲ, ಅದು ಭಾಳ ದೊಡ್ಡದು. ನಾನು ಹೇಳ್ತಿದ್ದಂಗೆ ಕಾಂತಿಯವರ ಕಣ್ಣಲ್ಲಿ ನೀರು ತುಂಬಿತು. ಪ್ರತಿ ಸಲ ಅವ್ರ ಮಾತಲ್ಲಿ ನನ್ನನ್ನು ತಾಯಿ ಹೃದಯಿ ನಾಗಲಕ್ಷ್ಮಿ ಮೇಡಮ್ ಅಂತಿರಲ್ಲ. ನಾನು ಏನೂ ಹೇಳಲ್ಲ ನಿಮಗೆ, ಬಟ್ ಆ ಅವಕಾಶಕ್ಕೆ ಕಾಯ್ತೀನಿ. ಅದಕ್ಕೆ ಉತ್ತರ ಸಮಯ ಕೊಡುತ್ತೆ. ಆದರೆ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಪರಿಮಿತಿಯಲ್ಲಿ ಏನೆಲ್ಲ ಸಾಧ್ಯ ಇದೆ ಅದನ್ನೆಲ್ಲ ಸರ್ಕಾರದ ಜೊತೆ ನಿಂತ್ಕೊಂಡು ನಿಮ್ಮ ಸರ್ಕಾರದ ಮಧ್ಯೆ ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಮಾತ್ರ ನಿಮಗೆ ಮಾತು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಕೆಲವೊಂದು ನಾಡಿದ್ದು DC ಅವರ ಸಮ್ಮುಖದಲ್ಲಿ ಇದು ಚರ್ಚೆ ಮಾಡ್ತೇನೆ. ಕೆಲವೊಂದು ಅವರ ಪರಿಮಿತಿಯಲ್ಲೇ ನಿಮಗೆ ಮಾಡಿಕೊಡ್ಬೋದು. ಅದನ್ನೆಲ್ಲ ಮಾಡಿಸುವಂಥ ನಮ್ಮ ಈ ಒಂದು ಜಿಲ್ಲೆಯ ಅಂಗವಿಕಲ ನಮ್ಮ ಕಲ್ಯಾಣಾಧಿಕಾರಿ ಇದ್ದಾರೆ. ಆ ತಾಯಿಗೆ ನಾನು ಕೇಳಿದಾಗ ಹೇಳಿದ್ರು, ಅವು ಎರಡು, ಒಂದು ಹೆರಿಗೆ ರಜಾ ಸೌಲಭ್ಯ ಆದೇಶ ಇದೆ, ಕೊಡ್ತಾ ಇಲ್ಲ, ಅದು ಕೊಡಲೇಬೇಕು. ಆಮೇಲೆ ಈ ಅದು ರಾಜ್ಯದಲ್ಲಿ ಆದೇಶ ಆಗಬೇಕು. ನಮ್ಮ ಇಲಾಖೆಯಲ್ಲಿ ಹೆಡ್ ಆಫೀಸಲ್ಲಿ ಕೇಳಿದಾಗ ಬೇರೆ ಎಲ್ಲ ನೌಕರರಿಗಿದೆ, ನಮ್ಮ ಸ್ಪೆಷಲ್ ಸ್ಕೂಲಿಗೆ ಇಲ್ಲ ಅಂತಾರೆ ಮೇಡಮ್. ಗೊತ್ತಾಯ್ತು. ರಾಜ್ಯಕ್ಕೆ ಆದೇಶ ಅಲ್ಲ, ಸ್ಪೆಷಲ್ ಸ್ಕೂಲಲ್ಲೂ ತಾಯಿನೇ ಅಲ್ವಾ, ಅವಳು ಹೆರಿಗೆಗೆ ಹೋಗ್ಲೇಬೇಕಲ್ವಾ. ಆ ತಾಯಿ ಎಲ್ಲರಿಗೂ ಹೇಗೆ ಕೊಡ್ತಾ ಇದ್ದೀವಿ ಆ ಥರ ಅವಳಿಗೂ ಆಗಲೇಬೇಕಲ್ವಾ. ಇದು ಖಂಡಿತವಾಗ್ಲೂ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ. ಅಕಸ್ಮಾತು ಇದೇನಾದರೂ ಆಗ್ತಾ ಇಲ್ಲ ಅಂತಂದರೆ ನಾನೇ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾತಾಡ್ತೇನೆ ಇದ್ರ ಬಗ್ಗೆ. ಆಮೇಲೆ ಇನ್ನೊಂದೇನೆಂದರೆ 25 ವರ್ಷದ ಮೇಲ್ಪಟ್ಟ ಯಾರು ಇಲ್ಲಿದ್ದಾರೆ ಅವರಿಗೆ ಯಾವುದೇ ಥರ ಅನುದಾನ ಬರೋದಿಲ್ಲ ಅಂತ. ಆ್ಯಕ್ಚುಲಿ ಮೆಡಿಕಲಿ ಏನಿದೆ ಅಂತಂದರೆ ಅವರು 70 ವರ್ಷ ಆಗಿರಲಿ 80 ವರ್ಷ ಆಗಲಿ ಅವರನ್ನು IQ ಲೆವೆಲಿಂದ ಅವರು 8 ವಯಸ್ಸಿನ ಮಕ್ಕಳಂಗೆ ಅವರು
ಇದ್ದರೆ ಅವ್ರಿಗೆ 8 ವರ್ಷ ಅಂತಲೇ ನಾವು ಅವ್ರಿಗೆ ಹೇಳಬೇಕು. ಒಬ್ಬರು ನೋಡಿ ಅಲ್ಲಿ ತುಂಬ ದೊಡ್ಡ ಮನುಷ್ಯ ಇದ್ದಾರೆ, ಮೋಸ್ಟ್ಲಿ ಅವ್ರಿಗೊಂದು 45 ವರ್ಷ ಆಗಿರ್ಬೋದು, 45-50 ವರ್ಷ ಅಥವಾ 60 ವರ್ಷ ಆಗಿರ್ಬೋದು. ಆದರೆ ಅವ್ರ ಮನಸ್ಥಿತಿನ ನೀವು ಅಳೆದಾಗ ಅವ್ರು 8 ವರ್ಷದ ಹುಡುಗನ ಥರ ಅವರು ಭಾವನೆಗಳು, ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ. ಸೊ ಹಾಗಾಗಿ ಇದ್ರ ಮೇಲೆ ನಮ್ಮ ಸರ್ಕಾರ ಅವ್ರಿಗೆ ಆ್ಯಕ್ಚುಲಿ ಎಲ್ಲ ಅಂಗವಿಕಲರಿಗೂ ಕೊಡ್ತಾರೆ. ಸೊ ಇದನ್ನು ನಾನು DC ಅವ್ರಿಗೆ ಮಾತಾಡಿ ಯಾವ ಥರ ಈ ಒಂದು 25 ವರ್ಷದ ಮೇಲ್ಪಟ್ಟಿರುವಂಥ ಅಂಗವಿಕಲರಿಗೆ, ವಿಶೇಷ ವಿಕಲಚೇತನರಿಗೆ ಯಾವ ಥರ ನಾವು ಅದನ್ನು ಪರಿಗಣಿಸಿ ಅವ್ರಿಗೂ ಸಹ ನಾವು ಅನುದಾನವನ್ನು ಬಿಡುಗಡೆ ಮಾಡಿ ಈ ಥರ ಒಂದು ಶಾಲೆಗಳನ್ನು ನಡೆಸೋಕ್ಕೆ ಸಹಾಯ ಮಾಡೋಕ್ಕಾಗತ್ತೆ ಅಂಥೇಳಿ ನಾನು DC ಅವ್ರಿಗೆ ಇದನ್ನು ಕೇಳಿಕೊಂಡು ಇದನ್ನು ಖಂಡಿತವಾಗ್ಲೂ ಮಾಡಿಸುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ನೀವು ಆರಾಧಿಸುವಂಥ ಆ ನಾಗ ದೇವತೆಗೂ ಸಹ ನಾವೆಲ್ಲ ಮಕ್ಕಳಷ್ಟೇ. ನಮ್ಮ ತಂದೆ ನನಗೆ ಹಂಗೆ ಹೆಸರಿಟ್ಟಿದ್ದಾರೆ ನಾಗಲಕ್ಷ್ಮಿ ಅಂತ. ಸೊ ಆ ನಾಗ ದೇವತೆನೂ ಸಹ ನೀವೆಲ್ಲ ಆರಾಧಿಸುವಂಥ ಆ ದೇವರು ಸಹ ನಿಮ್ಮ ಜೊತೆ ಇರಲಿ ಸದಾ ಕಾಲ ಅಂತ ಹೇಳ್ತಾ, ನಾನು ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆಯಲ್ಲಿರೋದ್ರಿಂದ ನನ್ನ ಏನು ಪರಿಮಿತಿಯಲ್ಲಿ ಏನೆಲ್ಲ ಆಗಕ್ಕೆ ಸಾಧ್ಯ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಂತ್ಕೊಳ್ತೀನಿ, ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚೆಚ್ಚಿಗೆ ಎಲ್ಲರೂ ಈ ಒಂದು ಕಲ್ಯಾಣ ಕಾರ್ಯಕ್ಕೆ ಸಹಕಾರ ಮಾಡಲಿ. ಎಲ್ಲ ಜನಸಾಮಾನ್ಯರು ಇಂಥ ಶಾಲೆಗೆ ಅವರು ನಿಂತ್ಕೊಂಡ್ರೆ, ಸಹಕಾರ ಮಾಡಿದ್ರೆ ಇಂಥ ಮುಗ್ಧ ಮಕ್ಕಳ ಬದುಕಲ್ಲಿ ನಿಜವಾಗ್ಲೂ ನಂದಾದೀಪವಾಗುವಂಥ ಈ ವಿಶೇಷ ವಿಕಲಚೇತನ ಶಾಲೆ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳಿ ನಾನು ತಾಯಿಯಾಗಿ ಹಾರೈಸ್ತೇನೆ. ನಮಸ್ಕಾರ.